ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಂಶಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ನೀವೇ ಆಗಿರ್ತೀರ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಭೂಮಿಯಲ್ಲಿ ಒಂದು ಹಲಸಿನ ಬೀಜವನ್ನು ನೆಡ್ತೀರಾ, ಅದರಲ್ಲಿ ಅದಕ್ಕೆ ಒಳ್ಳೆ ಗೊಬ್ಬರವನ್ನು ಹಾಕಿ ಅದಕ್ಕೆ ನೀರನ್ನು ಕೊಡ್ತಾ ಅದೊಂದು ದೊಡ್ಡ ಮರವಾಗಿ ಬೆಳೆದು ನಿಮಗೆ ಒಂದು ಹಲಸಿನ ಹಣ್ಣಿನ ರೂಪದಲ್ಲಿ ನಿಮಗೆ ತಿನ್ನಲಿಕ್ಕೆ ಸಿಗತ್ತೆ. ಅದೇ ರೀತಿ ನಿಮ್ಮ ಮನಸ್ಸಲ್ಲೂ ನೀವು ಒಳ್ಳೆ ಅಂಶಗಳನ್ನ, ಒಂದು ಪಾಸಿಟಿವ್ ವಿಷಯಗಳನ್ನ ನೀವು ಫಿಲ್ ಮಾಡ್ತಾ ಬಂದರೆ ನಿಮ್ಮ ಸುತ್ತಮುತ್ತಲಿರ್ಬೋದು, ನಿಮ್ಮ ಜೀವನದಲ್ಲಿರ್ಬೋದು ಪಾಸಿಟಿವ್ ಅಂಶಗಳೇ ನಿಮಗೆ ಸಿಗತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿ ನೀವು ನೆಗೆಟಿವ್ ಅಂಶಗಳನ್ನ ಹಾಕ್ತಾ ಇದ್ದೀರಾ ಅಂತ ಇದ್ರೆ ನಿಮಗೆ ರಿಸಲ್ಟ್ ಕೂಡ, ಅಂದರೆ ನಿಮ್ಮ ಸುತ್ತಮುತ್ತಲಿರ್ಬೋದು, ನಿಮ್ಮ ಜೀವನದಲ್ಲಾಗಿರ್ಬೋದು ನೆಗೆಟಿವ್ ಅಂಶಗಳೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ನೀವು ಯಾವ ಥರ ಯೋಚನೆ ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ನೀವು ಯಾವ ಥರ ಫೀಡ್ ಮಾಡ್ತೀರಾ, ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ನೀವು ಯಾವ ಥರ ಫೀಡ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಓಕೆ, ಹಾಗಾಗಿ ಸೊ ಎಲ್ಲರೂ ಪಾಸಿಟಿವ್ ಆಗಿರಿ, ಬಿ ಪಾಸಿಟಿವ್.